ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಕಳೆದ ಅನೇಕ ಸಂಚಿಕೆಗಳಿಂದ ನಾವು ವಾಕ್ಯದ ಆಳವಾದ ಅರ್ಥವನ್ನು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ. ಹಂತ ಹಂತವಾಗಿ ಸಂಚಿಕೆಯಾಗಿ ನಾವು ಕಲಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಭಾಳಷ್ಟು ಜನರು ದುರ್ಬೋಧನೆಯಲ್ಲಿ ಇವತ್ತು ಬೀಳುವಂಥ ಕಾಲಘಟ್ಟ. ಆದರೆ ವಾಕ್ಯವನ್ನು ತಿರುಚಿ ಹೇಳುವಂಥ ಅನೇಕ ಜನರ ಮಧ್ಯದಲ್ಲಿ ವಾಕ್ಯವನ್ನು ಸರಿಯಾಗಿ ಬೋಧಿಸಿ ಸರಿಯಾದ ರೀತಿಯಲ್ಲಿ ಬೆಳೆಸುವಂಥ ಒಂದು ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ನಮ್ಮ ಆಶ್ರಯ ಟಿವಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಅನೇಕರಿಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಇವತ್ತು ಕೂಡ ಈ ಕಾರ್ಯಕ್ರಮನ ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಶ್ರಯ ಟಿವಿಯಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಸ್ಟ್ರೆ, ಕಳೆದ ಸಂಚಿಕೆಯಲ್ಲಿ ನಾವು ಜೀವವೃಕ್ಷದ ಕುರಿತಾಗಿ ಮತ್ತು ಒಳ್ಳೆದರ ಮತ್ತು ಕೆಟ್ಟದರ ಹುಟ್ಟಿಸುವ ಹಣ್ಣಿನ ಮರದ ಕುರಿತಾಗಿ ನೀವು ನಮಗೆ ಹೇಳಿದ್ದೀರ. ಜೀವವೃಕ್ಷ ಯೇಸು ಸ್ವಾಮಿಯ ಬಗ್ಗೆ ತೋರಿಸುವುದಾದರೆ ಒಳ್ಳೆದರ ಕೆಟ್ಟದರ ಉಂಟು ಮಾಡುವ ಮರ ಅದು ಸೈತಾನ ಮತ್ತು ನಿತ್ಯ ನರಕದ ಬಗ್ಗೆ ಒಂದು ಸೂಚನೆಯಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳಿದ್ದಾರೆ. ಈಗ ನನ್ನೊಂದು ಪ್ರಶ್ನೆ ಭಾಷೆ ಅಂದರೆ ವೀಕ್ಷಕರ ಒಂದು ಪ್ರಶ್ನೆ ಇರ್ತದೆ, ಯಾಕೆ ದೇವರು ಆ ಒಂದು ಮರವನ್ನು ಎರಡು ಮರಗಳನ್ನು ಏದೇನು ತೋಟದಲ್ಲಿ ಇರಬೇಕಾಗಿರುವಂಥ? ಇದು ಒಂದು ಒಳ್ಳೆಯ ಪ್ರಶ್ನೆ ಮತ್ತು ಬಹಳ ಜನರು ನನ್ನ ಬಳಿ ಕೂಡ ಕೇಳಿದ್ದುಂಟು. ನಾನು ಅನೇಕರ ಪ್ರಶ್ನೆಯನ್ನು ಬೇರೆ ಬೇರೆ ಕಡೆ ಅವರು ಈ ಪ್ರಶ್ನೆ ಎತ್ತಿರೋದನ್ನು ಕೇಳಿದ್ದೇನೆ, ನನ್ನ ಹತ್ರ ಕೂಡ ಕೇಳಿದ್ದಾರೆ. ಅಂದರೆ ದೇವರು ಯಾಕೆ ಈ ರೀತಿಯಾಗಿ ಈ ಒಳ್ಳೆಯದು ಮತ್ತು ಕೆಟ್ಟದರ ವೃಕ್ಷದ ಒಂದು ವೃಕ್ಷನ ಅಲ್ಲಿಟ್ಟರು, ಅದು ಇಲ್ಲದಿದ್ದರೆ ಸಮಸ್ಯೆನೇ ಇರ್ತಿರ್ಲಿಲ್ಲವಲ್ಲ ಎಂಬುದಾಗಿ ಅದನ್ನು ಇಟ್ಟು ದೇವರೇ ಒಂದು ಗೊಂದಲ ಮಾಡಿಸಿದ್ರಲ್ಲ, ಜನರಿಗೆ ಪಾಪ ಮಾಡಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ ಎಂಬುದಾಗಿ. ನೋಡಿ, ಭಾಳ ಸರಳವಾದ ಒಂದು ಉದಾಹರಣೆ ಹೇಳಿಕೊಂಡು ನಾನು ಈ ಭಾಗಕ್ಕೆ ಬರ್ತೇನೆ. ಈಗ ಮದ್ಯ ನಿಷೇಧ ಇರುವಂಥ ಒಂದು ಕಾಲ ಎಂಬುದಾಗಿ ನೆನೆಸಿ, ಸರ್ಕಾರಗಳು ಮಧ್ಯೆ ಮಧ್ಯೆ ಹೇಳ್ತಾ ಇರ್ತವೆ ಸರಾಯಿ ನಿಷೇಧ ಮಾಡ್ತೇವೆ ಅಂತ. ಸರಾಯಿ ನಿಷೇಧ, ಈ ಮದ್ಯಪಾನ ಮಾಡುವವರು ತುಂಬ ಜನ ಇದ್ದಾರೆ ಊರಲ್ಲಿ. ಸರಾಯಿ ಎಲ್ಲೆಲ್ಲೂ ಬಹಳ ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ. ಈಗ ಗೌರ್ಮೆಂಟು ಸರಾಯಿ ಸಿಗಲ್ಲ, ಫಾರೆನ್ ಸರಾಯಿ ಸಿಗಲ್ಲ, ಇನ್ನು ಕಳಬಟ್ಟಿ ಕೂಡ ಮಾಡಲಿಕ್ಕೆ ಆಗಲ್ಲ. ಹಾಗಿರುವಾಗ ಬಹುತೇಕ ಅಥವಾ ಎಲ್ಲ ಕುಡುಕರು ಕುಡಿಯೋದನ್ನು ನಿಲ್ಲಿಸಿರ್ತಾರೆ. ಈಗ ಕುಡುಕರಿಗೆ ಯಾರಿಗಾದರೂ ಈಗ ಕುಡಿತೀರಾ? ಇಲ್ಲ. ಕಾರಣ ಕೇಳಿದರೆ ಇಲ್ಲ, ಸಿಗಲ್ಲ, ಕುಡಿಯಲ್ಲ. ಈಗ ನಿಷೇಧ ಮಾಡಿದ್ದಾರೆ, ಅದನ್ನು ಬ್ಯಾನ್ ಮಾಡಿದ್ದಾರೆ, ಕುಡಿಯಲ್ಲ. ಹಾಗಾದರೆ ತಿರುಗಿ ಎಂದಾದರೂ ಈ ಒಂದು ನಿಷೇಧವನ್ನು ತೆಗೆದುಹಾಕಿದರೆ ಇವರು ಮತ್ತು ಕುಡಿಯೋರೆ. ಸಿಗಲ್ಲ, ಅದಕ್ಕೆ ಕುಡಿಯಲ್ಲ ಅಷ್ಟೇ. ಎರಡನೇ ವಿಷಯ ಅದರಲ್ಲೇ. ಆದರೆ ಸರಾಯಿ ಬೇಕಾದಷ್ಟು ಎಲ್ಲ ಕಡೆ ಸಿಗ್ತದೆ. 100 ಮೀಟ್ರಿಗೆ ಒಂದೊಂದು ಸರಾಯಿ ಅಂಗಡಿ ಉಂಟು. ಅದರ ಅಕ್ಕಪಕ್ಕದಲ್ಲೇ ಇದ್ದರೂ ಕುಡಿಯೋದವರು ಭಾಳ ಜನ ಇದ್ದಾರೆ, ತಾಗಿಕೊಂಡಿದ್ರು ಸರ್. ಅದರ ಆ ಒಂದು ಸರಾಯಿ ಅಂಗಡಿಯ ಪಕ್ಕದಲ್ಲಿಯೇ ಇರುವಂಥ ಮನೆ ಇದ್ದರೂ ಕೂಡ ಕುಡಿಯೋದವರು ಬಹಳ ಜನ ಇದ್ದಾರೆ. ಈಗ ಸರಾಯಿ ಅಂಗಡಿ ಇಲ್ಲ, ಅದಕ್ಕೆ ನಾನು ಕುಡಿಯಲ್ಲ ಎಂಬುದು, ಮದ್ಯಪಾನ ಮಾಡಲ್ಲ ಎಂಬುದಕ್ಕೆ ಒಂದು ಉದಾಹರಣೆ ಅಲ್ಲ. ಅವನು ಇಲ್ಲ, ಅದಕ್ಕೆ ಕುಡಿಯಲ್ಲ, ಇದ್ದರೆ ಅವನು ಕುಡಿತಾನೆ. ಹಾಗೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪಾಪ ಮಾಡಲಿಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಅವನು ಪಾಪ ಮಾಡಲಿಲ್ಲ. ಈಗ ಅವನನ್ನು ಪರಿಶುದ್ಧನೆಂದು ನಿರ್ಣಯಿಸಲಿಕ್ಕೆ ಆಗಲ್ಲ. ಈಗ ದೇವರು ಏನು ಮಾಡ್ತಾ ಇದ್ದಾರೆ? ಈಗ ನೋಡಿ, ಮೊದಲ ದೇವರ ಸೃಷ್ಟಿಯ ಬಗ್ಗೆ ನಾವು ನೋಡಿದ್ದೇವೆ. ಆದಿಯಲ್ಲಿ ದೇವರ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದರು. ಅದಕ್ಕಿಂತ ಮೊದಲು ದೇವದೂತರನ್ನು ಉಂಟು ಮಾಡಿದ. ಈ ದೇವದೂತರಲ್ಲಿ ಅನೇಕರು ಪಾಪ ಮಾಡಿ ಬಿದ್ದೋದ್ರು. ದೇವರಿಗೆ ಅವರ ಬಗ್ಗೆ ಕೂಡ ಒಳ್ಳೆಯ ಆಲೋಚನೆಗಳಿದ್ದಾವೆ. ಆದರೆ ಅದೇ ಟೈಮಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಬೇಕು. ಈ ಮನುಷ್ಯರು ಇಡೀ ಪ್ರಪಂಚವನ್ನು ಆಳಬೇಕು. ಇಡೀ ದೇವರ ಅಥವಾ ಭೂಮಿ ಆಕಾಶ ಇವುಗಳಲ್ಲಿರುವಂಥವುಗಳನ್ನು ದೇವರು ಏನೇನು ಹ್ಯಾಂಡ್ ಓವರ್ ಅವರಿಗೆ ಮಾಡಿದ್ದಾರೆ ಅದನ್ನೆಲ್ಲ ಅವರು ಆಳಬೇಕು. ಈಗ ಅವರಿಗೆ ಒಂದು ಪ್ರೊಬೇಷನರಿ ಪೀರಿಯಡ್ ಎಂಬುದಾಗಿ ಟ್ರೈನಿಂಗ್ ಪೀರಿಯಡ್ ಪ್ರೊಬೇಷನರಿ. ಈಗ ನೋಡಿ, ನಾವು IAS ಇರ್ಬೋದು, IPS ಇರ್ಬೋದು, ಅಥವಾ ಯಾವುದೇ ಒಂದು ಕ್ಲರ್ಕ್ ಇರ್ಬೋದು, ಯಾವುದೇ ಇರ್ಬೋದು. ಸಾಧಾರಣ ಒಂದು ರಿಜಿಸ್ಟರ್ಡ್ ಆದಂಥ ಒಂದು ಕಂಪನಿಯಲ್ಲಿ ನಮಗೆ ಒಂದು ಕ್ಲರ್ಕ್ ಪೋಸ್ಟು ಪರ್ಮನೆಂಟ್ ಅಂತ ಮಾಡ್ತಾರೆ. ಟೆಂಪ್ರರಿ ಮತ್ತು ಪರ್ಮನೆಂಟ್ ಜಾಬ್ ಅಂತ ಒಂದು ಕಂಪನಿ ಇದ್ದರೂ ಕೂಡ, ಒಂದು ಕಂಪನಿ ಆ್ಯಕ್ಟಿನ ಪ್ರಕಾರ ರಿಜಿಸ್ಟರ್ ಆಗಿರುವಂಥ ಯಾವುದೇ ಒಂದು ಕಂಪನಿಯಲ್ಲಿ ಜಾಬಿಗೆ ನಾವು ಸೇರಿಕೊಂಡ್ರು ಕೂಡ ಅಲ್ಲಿ ಕೂಡ ಟೆಂಪ್ರರಿ ಅಂತ ಉಂಟು, ಪರ್ಮನೆಂಟ್ ಅಂತ ಉಂಟು. ಗೌರ್ಮೆಂಟಿನ ಯಾವುದೇ ಒಂದು ಡಿಪಾರ್ಟ್ಮೆಂಟ್, ಅದು ಸಣ್ಣ ಪೋಸ್ಟ್ನಿಂದ ಹಿಡಿದು ದೊಡ್ಡ ಪೋಸ್ಟಿನವರೆಗೆ ಇರುವಂಥ ಯಾವ ಒಂದು ಜಾಬ್ ಆಗಿದ್ದಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಪ್ರೊಬೇಷನರಿ ಪೀರಿಯಡ್ ಉಂಟು.
ಕೆಲವೊಮ್ಮೆ 6 ತಿಂಗಳಿರ್ತದೆ, ಕೆಲವೊಮ್ಮೆ 1 ವರ್ಷ ಇರ್ತದೆ, ಕೆಲವೊಂದಕ್ಕೆ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಈ ಪ್ರೊಬೇಷನರಿ ಪೀರಿಯಡಲ್ಲಿ ಅವನು ಸರಿಯಾಗಿ ತನ್ನ ಕೃತ್ಯ ನಿರ್ವಹಣೆ ಮಾಡದಿದ್ದರೆ, ತುಂಬ ರಿಮಾರ್ಕ್ಸ್ ಬಂದರೆ ಅವನೇನೇನು ಮಾಡ್ತಾರೆ, ಪರ್ಮನೆಂಟ್ ಮಾಡಲ್ಲ. ಈ ಒಂದು ಪ್ರೊಬೇಷನರಿ ಪೀರಿಯಡ್ ಅವನು ಕಾಪಾಡಿಕೊಳ್ಬೇಕಾಗ್ತದೆ. ತನ್ನ ಒಂದು ಜಾಬಿನ ಉದ್ಯೋಗದ ಒಂದು ಗುಣಮಟ್ಟ ಅಥವಾ ತಾನು ಮಾಡುವಂಥ ಆ ಉದ್ಯೋಗ ನಿರ್ವಹಣೆಯ ಗುಣಮಟ್ಟವನ್ನು ಏನು ಮಾಡಬೇಕಾಗ್ತದೆ, ಅವನು ಕಾಪಾಡಿಕೊಳ್ಬೇಕಾಗ್ತದೆ. ಹಾಗೆಯೇ ಈಗ ದೇವರಿಗೆ ನೋಡಿ ಇದನ್ನೆಲ್ಲ ಆಳಿರಿ ಎಂಬುದಾಗಿ ಅವರಿಗೆ ಕೊಟ್ಟರೂ ಕೂಡ ದೇವರು ಇವನನ್ನು ಅವನ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗಬೇಕು. ಇದನ್ನೆಲ್ಲ ಅವನು ಮಾಡಲಿಕ್ಕೆ ಅವನಿಗೆ ಅರ್ಹತೆ ಯೋಗ್ಯತೆ ಉಂಟು ಅಥವಾ ಅವನು ನಂಬಿಗಸ್ತವನು ಎಂಬುದನ್ನು ತೋರಿಸ್ಬೇಕು. ಆಯಿತು, ಈ ಭೂಮಿ ಆಕಾಶ ಇದರಲ್ಲಿರುವಂಥ ಪ್ರಾಣಿಗಳು ಪಕ್ಷಿಗಳು ಮತ್ತು ಇನ್ನೇನೇನೆಲ್ಲ ಮುಂದೆ ಗ್ರಹಗಳನ್ನು ನಕ್ಷತ್ರಗಳನ್ನು ಏನೇನೆಲ್ಲ ದೇವರು ಆತನ ಕೈಗೆ ಕೊಡಲಿಕ್ಕಿದ್ದಾರೆ ಗೊತ್ತಿಲ್ಲ, ಅದೆಲ್ಲ ಪ್ರಕಟವಾಗಲಿಲ್ಲ. ಆದರೂ ಕೂಡ ಮನುಷ್ಯನ ಬಗ್ಗೆ ದೇವರಿಗೆ ದೊಡ್ಡ ಆಲೋಚನೆ ಉಂಟು. ಆ ಎಲ್ಲ ದೊಡ್ಡ ದೊಡ್ಡ ಪದವಿಗಳಿಗೆ ಅವನನ್ನು ತಲುಪಿಸಬೇಕು ಅಂತೇಳಿದರೆ ಅವನು ಕೆಲವು ಪರೀಕ್ಷೆಗಳನ್ನು ಪಾಸಾಗಬೇಕು. ಯಾಕಂತೇಳಿದರೆ ಹಿಂದೆ ಲೂಸಿಫರ್ ಪರೀಕ್ಷೆಯಲ್ಲಿ ಫೇಲ್ ಆದ ಅವನು. ಈಗ ದೇವರು ಏನು ಮಾಡ್ತಾ ಇದ್ದಾರೆ, ಪರೀಕ್ಷೆ ಮೂಲಕ ದಾಟಿಸ್ತಾ ಇದ್ದಾರೆ. ಆದರೆ ಅವನು ಬಿದ್ದು ಹೋಗಬೇಕು ಅನ್ನುವಂಥದ್ದು ದೇವರ ಉದ್ದೇಶ ಅಲ್ಲ. ಈಗ ನೋಡಿ SSLCಯಲ್ಲಿ ಪರೀಕ್ಷೆ ಉಂಟು ನೋಡಿ, ವರ್ಷ ಇಡೀ ಅವನು ಕಲ್ತಿದ್ದಾನೆ. SSLC ಪರೀಕ್ಷೆ ಬಂತು. ಈಗ ಸಾಧಾರಣ ಎಲ್ಲ ಸ್ಟೂಡೆಂಟ್ಸಿಗೆ ಪರೀಕ್ಷೆ ಬರದಿದ್ದರೆ ಒಳ್ಳೆಯದಿತ್ತು ಅಂತಲೇ ಅವರಿಗೆ ವರ್ಷ ಇಡೀ ಕಲ್ತಿದ್ದಾನೆ. ಆದರೆ ಪರೀಕ್ಷೆ ಫೇಸ್ ಮಾಡೋದು ಸ್ವಲ್ಪ ಇಷ್ಟ ಆಗಲ್ಲ. ಇವನು ಪರೀಕ್ಷೆ ಫೇಸ್ ಮಾಡಿದ್ರೇ ಅವನ ಸ್ಟ್ಯಾಂಡರ್ಡ್, ಅವನ ಒಂದು ಕಲಿತಂಥ ಜ್ಞಾನ ಇಷ್ಟು ಅವನಿಗೆ ಸಿಕ್ಕಿದೆ ಎಂಬುದು ಪ್ರಕಟ ಆಗ್ತದೆ. ಕನಿಷ್ಠ ಒಂದು 30-35 ಆದರೂ ಅವನು ಪಡ್ಕೊಂಡ್ರೆ ಅವನು ಪಾಸ್ ಆಗ್ತಾನೆ. 60 ಮೇಲೆ ಸಿಕ್ಕರೆ ಅವನು ಫಸ್ಟ್ ಕ್ಲಾಸಲ್ಲಿ, ಒಂದು 85 ಮೇಲೆ ಸಿಕ್ಕರೆ ಅವನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾನೆ, ಕಲ್ತಿದ್ದಾನೆ. ವರ್ಷ ಇಡೀ ಅವನು ಹೈಸ್ಕೂಲಿಗೆ ಬಂದ, ಅವನು ಕಲ್ತ, ಅವನು ಕಲ್ತಿದ್ದಕ್ಕೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಅವನಿಗೆ ಜ್ಞಾನ ಸಿಕ್ಕಿದೆ. ಈಗ ಮುಂದೆ ಅವನು ಹೋಗ್ಬೋದು, ಯಾವುದೇ ಇರ್ಬೋದು, ಡಾಕ್ಟರ್ ಎಕ್ಸಾಮ್ ಇರ್ಬೋದು, MBBS ಇರ್ಬೋದು ಅಥವಾ ಇಂಜಿನಿಯರಿಂಗ್ ಇರ್ಬೋದು. ಹಾಗೆ ಇಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ, ಅವನನ್ನು ಆ ತೋಟದಲ್ಲಿ ತಂದಿಟ್ಟು ಅವನಿಗೆ ಕೆಲವೊಂದು ಜವಾಬ್ದಾರಿಕೆಗಳನ್ನು ಕೊಟ್ಟಿದ್ದಾರೆ. ಅಥವಾ ನೋಡಿ ಇನ್ನೂ ಹೇಳಬೇಕು ಅಂತೇಳಿದರೆ ಇನ್ನು ವಾಕ್ಯ ಕೊಡ್ತಾ ಇದ್ದಾರೆ. ಮೊದಲಿಗೆ ದೇವರು ಕೊಟ್ಟಂಥದ್ದು ಆಶೀರ್ವಾದ ಏನಂತ ಕೊಡ್ತಾ ಇದ್ದಾರೆ ಅಲ್ಲಿ ನಾವು ನೋಡ್ತೇವೆ. 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆ ಎಲ್ಲ ಭೂಮಿಯ ಮೇಲೆ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವಾದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅನ್ನೋ ಇದೊಂದು ಫುಲ್ ಆಶೀರ್ವಾದ. ಅಪ್ಪಣೆ ಥರ ನಮಗೆ ಕಂಡರೂ ಕೂಡ ಆಶೀರ್ವಾದದ ಅಪ್ಪಣೆ ಅದು. ನೀವು ತುಂಬಿಕೊಳ್ಳ್ರಿ, ವಶಪಡಿಸಿಕೊಳ್ಳ್ರಿ, ವೃದ್ಧಿಯಾಗಿರಿ, ಕಡಿಮೆ ಆಗಿಬಿಡ್ರಿ, ವೃದ್ಧಿಯಾಗ್ರಿ, ತುಂಬಿಕೊಳ್ಳ್ರಿ, ಎಲ್ಲವನ್ನು ವಶಪಡಿಸಿಕೊಳ್ಳ್ರಿ. ಅದೊಂದು ಆಶೀರ್ವಾದ ಅಥವಾ ಅಪ್ಪಣೆ ರೂಪದ ಆಶೀರ್ವಾದ, ಅಥವಾ ಆಶೀರ್ವಾದವನ್ನು ಅಪ್ಪಣೆ ಮಾಡಿಬಿಟ್ಟಿದ್ದಾನೆ. ಅದನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ, ಅದು ತಪ್ಪಬಾರದು. ಈಗ ನೆಕ್ಸ್ಟು ಆಶೀರ್ವಾದ ಇದೆ ಅಂತ ಹೇಳ್ಕೊಂಡು ನಮಗೆ ಷರತ್ತುಗಳು ಇಲ್ಲ ಅಂತ ಭಾವಿಸಬಾರ್ದು. ನಾವು ಆಶೀರ್ವಾದ ಉಂಟು. ನೋಡಿ ಈ ಕಾಲದಲ್ಲಿ ಕೂಡ ಅನೇಕರು ದೇವರ ವಾಕ್ಯದಲ್ಲಿ ತಪ್ಪುವುದು ಹೀಗೆ, ಬರೀ ಆಶೀರ್ವಾದನ ಹಿಡಿತಾರೆ, ಆದರೆ ದೇವರ ಕೆಲವು ನಿಯಮಗಳನ್ನು ಬಿಟ್ಬಿಡ್ತಾರೆ. ಈಗ ಆ ನಿಯಮ ಬರುವಾಗ ಇಲ್ಲಿ ಬರ್ತದೆ, ನಾವು ನೋಡ್ತೇವೆ 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನೋಡ್ತೇವೆ ದೇವರು ಆತನನ್ನು ತಂದು ಏದೇನು ತೋಟವನ್ನು ಮಾಡ್ತಾರೆ. ಅಥವಾ 15ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೇನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಇಟ್ಟನು. ಅವನಿಗೆ ಒಂದು ಡ್ಯೂಟಿ ಉಂಟು, ಆಶೀರ್ವಾದ ಉಂಟು. ಆಶೀರ್ವಾದವೇ ಮೊದಲು ಇದ್ದದ್ದು, ಆದರೆ ಆಶೀರ್ವಾದದ ಹಿಂದೆಯೇ ಕೆಲವೊಂದು ಜವಾಬ್ದಾರಿಕೆಗಳನ್ನು ಕೊಟ್ಟಿದ್ದಾನೆ. ಮತ್ತು ಅದರ ನಂತರ ಜವಾಬ್ದಾರಿಕೆ ಮಾತ್ರವಲ್ಲ, ಕೆಲವೊಂದು ಮಾಡಕೂಡದು, ಮೀರಕೂಡದು ಎಂಬ ಕಟ್ಟಳೆ ಕೂಡ ಉಂಟು. ಅದು ಕೂಡ ಉಂಟು. ಇವತ್ತು ಕೂಡ ಹಾಗೆ ರಕ್ಷಣೆ ಬಂದಿದ್ದೇವೆ ಅಥವಾ ಕ್ರಿಸ್ತನ ಸಭೆ ಅಥವಾ ಎಲ್ಲವನ್ನ ಮರುಸ್ಥಾಪನೆಯಾಗಿ ಆಶೀರ್ವಾದವನ್ನು ಇಟ್ಟಿದ್ರೂ ಕೂಡ
ಜವಾಬ್ದಾರಿಕೆಯೂ ಉಂಟು, ನಾವು ಮಾಡತಕ್ಕಂಥ ಕರ್ತವ್ಯಗಳು ಉಂಟು. ಅದರ ಜೊತೆಯಲ್ಲಿ ನಾವು ಅನುಸರಿಸತಕ್ಕಂಥ ಇತಿಮಿತಿ ಗಡಿ ಅಥವಾ ಪರಿಮಿತಿಗಳು ಇದ್ದಾವೆ ನಮಗೆ. ಅಂದರೆ ಕಟ್ಟಳೆ ಇಲ್ಲದ ಆಶೀರ್ವಾದ ಆಶೀರ್ವಾದವಲ್ಲ. ನೋಡಿ, ಇವತ್ತು ನೋಡಿ, ನಾವು ಯಾವುದೇ ಒಂದು ಕಂಪನಿಯ ಪ್ರಾಡಕ್ಟ್ ಅಥವಾ ಆಫ್ ಸೇಲ್ ಏನೆಲ್ಲ ಸೇಲ್ಗಳು ಇದ್ದಾವೆ, ಅದರ ಕೆಳಗಡೆ ಕೊಟ್ಟಿರ್ತಾರೆ ಷರತ್ತುಗಳು ಅನ್ವಯಿಸ್ತವೆ ಅಂತ. ಅದು ಮಾತ್ರ ಸಣ್ಣ ಅಕ್ಷರದಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ನಮ್ಮ ಕಂಪನಿಗಳು ಮಾಡೋದಷ್ಟೇ. ಮೇಲೆ ಕೊಟ್ಟಿರ್ತಾರೆ ಈ ಫೋನು, ಅದು ಟಿ ವಿ, ಗಾಡಿ, ಎಂಥದ್ದು ಎಲ್ಲ ಕೊಟ್ಟಿರ್ತಾರೆ. ಜಾಹೀರಾತು ದೊಡ್ಡ ಮಟ್ಟದಲ್ಲಿ ಕೊಟ್ಟಿರ್ತಾರೆ. ನಿಮಗೆ EMI ನಿಮಗೆ ಕಡಿಮೆಯಲ್ಲಿ ಸಿಗ್ತದೆ, ಅಥವಾ ಡೌನ್ ಪೇಮೆಂಟ್ ಬೇಡ, ಏನೆಲ್ಲ ಕೊಟ್ಟಿರ್ತಾರೆ ಅವರು. ಆದರೆ ಕೆಳಗೆ ಸಣ್ಣ ಅಕ್ಷರದಲ್ಲಿ ಕೊಟ್ಟಿರ್ತಾರೆ ಷರತ್ತುಗಳು ಅನ್ವಯಿಸ್ತವೆ. ಆದರೆ ದೇವರ ವಾಕ್ಯದಲ್ಲಿ ಹಾಗೆ ಸಣ್ಣ ಪ್ರಮಾಣದಲ್ಲಿ ದೇವರು ಕದ್ದು ಮುಚ್ಚಿ ಕೊಡಲಿಲ್ಲ. ಆಶೀರ್ವಾದವನ್ನು ಕೊಟ್ಟ ಹಾಗೆ ಬಹಿರಂಗವಾಗಿಯೇ ಷರತ್ತುಗಳನ್ನು ಕೊಟ್ಟ. ನೀವೇನು ಮಾಡಬೇಕು ಅಂತೇಳಿದರೆ, ಈ ಮರದ ಹಣ್ಣನ್ನು ತಿನ್ನಬಾರದು. ದೇವರಿಗೆ ಬೇಕಾದರೆ ನೋಡಿ, ಅನೇಕರು ಕೇಳೋ, ದೇವರಿಗೆ ಬೇಕಾದರೆ ಆ ತೋಟದಲ್ಲಿ ಹಣ್ಣು, ಆ ಗಿಡನೇ ಇಲ್ಲದ ಹಾಗೆ ಮಾಡ್ಬೋದಾಗಿತ್ತು. ಆ ಗಿಡದ ಬಗ್ಗೆ ಒಂದು ಪರಿಕಲ್ಪನೆಯೇ ಇಲ್ಲದ ಹಾಗೆ ಮಾಡ್ಬೋದಿತ್ತು. ಇಲ್ಲದಿದ್ದರೆ ಆ ಮರದ ಹತ್ತಿರ ಹೋಗದ ಹಾಗೆ ಬೇಲಿ ಕಟ್ಟಿ ಇಡ್ಬೋದಾಗಿತ್ತು. ದೇವರು ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ, ಇವನು ನಂಬಿಗಸ್ತನು ಹೌದೋ ಅಲ್ವೋ. ಯಾಕಂದರೆ ಇವನ ವಂಶ ಅಥವಾ ಇವನ ಮೂಲಕ, ಇವನ ವಂಶದ ಮೂಲಕ ಇಡೀ ಪ್ರಪಂಚದ ಮೇಲೆ ನಾನು ದೊರೆತನ ಮಾಡಿಸ್ಬೇಕು. ಇವರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿಕೆ ಕೊಡಲಿಕ್ಕೆ ಉಂಟು ನನಗೆ ಮುಂದೆ. ಇವರು ಇನ್ನೂ ಶಿಶುಗಳು ಅಥವಾ ಶೈಶವ, ಇನ್ನೂ ಅವರು ಹುಟ್ಟಿಸಿದ್ದೇನೆ ಅಥವಾ ಸೃಷ್ಟಿ ಮಾಡಿದ್ದೇನೆ. ಇನ್ನು ಇವರಿಗೆ ದೊಡ್ಡ ಪ್ರಯಾಣ ಉಂಟು. ಇವರಿಗೆ ಬಹುದೂರ ಅಥವಾ ಇವರಿಗೆ ಅಂತ್ಯವಿಲ್ಲದ ಒಂದು ಕಾಲ ಇವರ ಮುಂದೆ ಇಟ್ಟಿದ್ದೇನೆ ನಾನು. ಅಂತ್ಯವೇ ಇಲ್ಲ ಆ ಕಾಲಕ್ಕೆ, ಅಂದರೆ ಅನಂತತೆ ಅಥವಾ ನಿತ್ಯತೆ ಇಟ್ಟಿದ್ದೇನೆ. ಆ ನಿತ್ಯ ಕಾಲವೆಲ್ಲ ನನ್ನ ನಂಬಿಗಸ್ತರಾದ ಮಕ್ಕಳಾಗಿ ನನ್ನ ಮಾತುಗಳನ್ನು ಕೇಳಿ ನನ್ನ ಸೃಷ್ಟಿಯ ಮೇಲೆ ನಾನು ಕೊಟ್ಟಂಥ ಅಧಿಕಾರವನ್ನು ಚಲಾಯಿಸಿ ನನ್ನನ್ನು ಮಹಿಮೆ ಪಡಿಸುವಂಥವ್ರು ಆಗಿರಬೇಕು. ಲೂಸಿಫರ ಮತ್ತು ಅವನ ಸಂಗಡಿಗರಿಗೆ ಆದಂಥ ಒಂದು ಪಾಪ ಇವನಿಗೆ ಬೀಳ್ಬ. ನೋಡಿ, ಲೂಸಿಫರ ಕೂಡ ಹುಷಾರಿದ್ದಾನೆ. ಅವನು ಹೇಗೆ ಅಂತ ಹೇಳಿದರೆ, ಅವನೊಬ್ಬ ಪಾಪ ಮಾಡಿ ಅವನು ಸುಮ್ಮನೆ ಇರಲಿಲ್ಲ. ಅವನು ಭಾಳಷ್ಟು ದೇವದೂತರನ್ನು ಬೆಳೆಸಿದ್ದ, ತನ್ನ ಜೊತೆಗೆ ಸೇರಿಸ್ಕೊಂಡಿದ್ದ. ಹಾಗೆ ಇವನೇನಾದರೂ ಅವನ ಮಾತು ಕೇಳಿ ಅವನ ಹಿಂದೆ ಹೋಗ್ತಾನ, ಏನು ನನ್ನ ಮಾತನ್ನು ನಂಬಿಕೊಂಡು ನನ್ನನ್ನೇ ಆತುಕೊಂಡು ನನ್ನನ್ನೇ ಅಂಟಿಕೊಂಡಿರ್ತಾನೆ ಇವನು, ನೋಡಬೇಕು. ಅದಕ್ಕೆ ನೋಡಿ, ಇನ್ನೂ ಕೂಡ ಲೂಸಿಫರ್ನ ದೇವ್ರ ನರಕದಲ್ಲಿ ಹಾಕಲಿಲ್ಲ. ಈ ದಿನದವರೆಗೆ ನಾವು ಏನು ಇವಾಗ ರೆಕಾರ್ಡಿಂಗ್ ಮಾಡ್ತಾ ಇದ್ದೇವೆ, ಈ ದಿನದವರೆಗೆ ಲೂಸಿಫರ್ನ ದೇವ್ರ ನರಕದಲ್ಲಿ ಹಾಕಲಿಲ್ಲ. ಒಂದು ವೇಳೆ ಲೂಸಿಫರ್ನ ನರಕದಲ್ಲಿ ಹಾಕಿದರೆ ಲೋಕ ಹೀಗೆ ಇರ್ತಿರಲಿಲ್ಲ. 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಲೂಸಿಫರ್ನನ್ನು 1000 ವರ್ಷದ ಕಾಲಕ್ಕೆ ದೇವರೇನು ಮಾಡಿದರು, ಬಂಧಿಸಿ ನರಕದಲ್ಲಿ ಇಟ್ಟರು ಅಂತ. ಆ ಕಾಲದಲ್ಲಿ ಲೋಕದ ಜನ ಎಲ್ಲ ದೇವರನ್ನೇ ಆರಾಧನೆ ಮಾಡ್ತಾ ಇದ್ದಾರೆ. ಪುನಃ ಬಿಟ್ಟಾಗ ಪುನಃ ನೋಡಿ, ಅಲ್ಲಿ ಒಂದು ಸೀಕ್ರೆಟ್ ಇದೆ. ಅಲ್ಲಿ ರಕ್ಷಣೆ ಹೊಂದಿದಂಥವರು ಇದ್ದರು, ರಕ್ಷಣೆ ಹೊಂದದವರು ಇದ್ದರು. ಎಲ್ಲರೂ ದೇವರನ್ನ ಆರಾಧನೆ ಮಾಡಿದರು. ಸೈತಾನ ಕೈಯಿಂದ ತಪ್ಪಿಸಿಕೊಂಡು ಯೇಸು ಕ್ರಿಸ್ತನ ಮೂಲಕ ಪಾಪ ವಿಮೋಚನೆ ಹೊಂದಿ ರಕ್ಷಣೆ ಹೊಂದಿದಂಥ ದೇವರ ಮಕ್ಕಳು ಅಲ್ಲಿದ್ದಾರೆ, ರಕ್ಷಣೆ ಹೊಂದದವರು ಇದ್ದಾರೆ. ಅವರ ನಾಯಕನನ್ನು ಬಂಧಿಸಿ ಬಿಟ್ಟ ಕೂಡಲೇ, ಪಾಪಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದಂಥವನನ್ನು ಬಂಧಿಸಿ ನರಕದಲ್ಲಿ ಇಟ್ಟ ಕೂಡಲೇ ಏನಾಗ್ತಾ ಇದೆ ಅಂತ ಹೇಳಿದರೆ, ಇವರಿಗೆ ಮತ್ತೆ ಪ್ರೇರಣೆ ಕೊಡೋರಿಲ್ಲ. ಇವರೆಲ್ಲ ಸೇರಿ ದೇವರ ಆರಾಧನೆ ಮಾಡ್ತಾ ಇದ್ದಾರೆ. 1000 ವರ್ಷಗಳ ಕೊನೆಯಲ್ಲಿ ಸ್ವಲ್ಪ ಕಾಲ ಸೈತಾನಿಗೆ ಬಿಡುಗಡೆ ಆಯಿತು ಅಂತ ನಾವು ಪ್ರಕಟಣೆ ಕೊನೆ ಭಾಗಗಳಲ್ಲಿ ನೋಡ್ತೇವೆ. ಅಲ್ಲಿ ನೋಡುವಾಗ ಅವನು ಹೋಗಿ ಭೂಮಿಯಲ್ಲಿದ್ದಂಥ ಎಲ್ಲ ಜನರನ್ನು ಕೂಡಿಸ್ತಾ ಇದ್ದಾನೆ. ರಕ್ಷಣೆ ಹೊಂದದಂಥ ಏನು ಜನ ಇದ್ದರು, ಅವರ ವಂಶಜರು ಇದ್ದರು, ಅವ್ರನ್ನೆಲ್ಲ ಕೋಟಿಗಟ್ಟಲೆ ಜನ ಇದ್ದಾರೆ. ಸಮುದ್ರ ತೀರದ ಉಸುಬಿನಷ್ಟು ಅಂತ ಅಲ್ಲಿ ವಾಕ್ಯ ಹೇಳ್ತದೆ. 20ನೇ ಅಧ್ಯಾಯ ಪ್ರಕಟಣೆ, ಆದರೆ 2 ಮತ್ತು 3ನೇ ವಾಕ್ಯವನ್ನು ನಾವು ಮೊದಲು ಓದಿಕೊಳ್ಳೋಣ. ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ನೋಡಿ, ಜನರನ್ನು ಮರಳುಗೊಳಿಸದ ಹಾಗೆ 1000 ವರ್ಷ ಮುಚ್ಚಿ, ಈಗ 1000 ವರ್ಷ ಕ್ರಿಸ್ತನ ಆಳ್ವಿಕೆ, ಆ 1000 ವರ್ಷ ಸೈತಾನ ಅಲ್ಲಿ ಇಲ್ಲ. ಈಗ ಜನ ಎಲ್ಲ ಕ್ರಿಸ್ತನನ್ನು ತಂದೆಯ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. 1000 ವರ್ಷ ಆದಮೇಲೆ ಸ್ವಲ್ಪ ದಿನ ಬಿಡುಗಡೆ ಆಗಬೇಕು. ಬಿಡುಗಡೆ ಆದ ಕೂಡಲೇ ರಕ್ಷಣೆ ಹೊಂದಿದವರು ರಕ್ಷಣೆ ಹೊಂದಿದರು. ಅವ್ರು ರಕ್ಷಣೆ ಹೊಂದಿದವರು ಇನ್ನು ಅವನ ಹಿಂದೆ ಹೋಗಲ್ಲ. ರಕ್ಷಣೆ ಹೊಂದದವರು ಮತ್ತು ಅವರ ಮಕ್ಕಳು, ಮೊಮ್ಮಕ್ಕಳು ಯಾರು ಇದ್ದಾರೆ ಅವರೆಲ್ಲರನ್ನ ಸೈತಾನ ಮತ್ತೆ ಮರಳು ಮಾಡ್ತಾನೆ. ಅದನ್ನು ನೋಡಿ 7ನೇ ವಾಕ್ಯದಿಂದ ಓದಿ. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ
ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ನೋಡಿ, ಆಕಾಶದ ನಕ್ಷತ್ರ ಅಲ್ಲಿ ಇಲ್ಲ, ಸಮುದ್ರದ ಮರಳು ಅಂದರೆ ಬರೀ ಲೌಕಿಕ ಜನರೇ. ಈಗ ನಮಗೆ ಸ್ಪಷ್ಟವಾಗಿ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ಸೈತಾನನ ಒಂದು ಅಬ್ಸೆನ್ಸಲ್ಲಿ ಜನ ದೇವ್ರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಸೈತಾನನ ಪ್ರೆಸೆನ್ಸಲ್ಲಿ ಎಲ್ಲರೂ ಸೈತಾನ ಹಿಂದೆ ಹೋಗ್ತಾ ಇದ್ದಾರೆ. ಯಾರು ರಕ್ಷಣೆ ಹೊಂದದಂಥವ್ರು ಅಥವಾ ಲೋಕದ ಜನ ಯಾರು ಕ್ರಿಸ್ತನನ್ನು ಆರಾಧನೆ ಮಾಡ್ತಾಯಿದ್ರು ಅವರು. ಆದರೆ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಮಾಡಿಸಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಕ್ರಿಸ್ತನ ಬರುವಿಕೆಯಲ್ಲಿ ಎತ್ತಲ್ಪಟ್ಟು ನಂತರ ಕ್ರಿಸ್ತನೊಂದಿಗೆ ಬಂದು ಈ ಭೂಮಿಯನ್ನು ಆಳ್ತಾ ಇರುವಂಥವರು. ಈ ವಿಷಯಗಳೆಲ್ಲ ನಂತರ ನಮಗೆ ಡಿಟೇಲಾಗಿ ಮುಂದಿನ ಎಪಿಸೋಡ್ಗಳು ಬರ್ತದೆ. ಆದರೆ ಇದನ್ನು ಒಂದು ಸಮಯೋಚಿತವಾಗಿ ಈಗ ಮಧ್ಯದಲ್ಲಿ ಹೇಳಬೇಕಾಯ್ತು ಅಷ್ಟೆ. ಈಗ ಅವರು ಸೈತಾನ ಇದ್ದರೂ ಇನ್ನು ಮುಂದೆ ಇಲ್ಲದಿದ್ದರೂ ಕೂಡ ಅವರು ಪಾಪದಲ್ಲಿ ಬೀಳಲ್ಲ. ಯಾಕಂದರೆ ಅವರ ಒಂದು ಈ ಪ್ರೊಬೇಷನರಿ ಪೀರಿಯಡಲ್ಲಿ ಅವರು ಪಾಸಾಗ್ಬಿಟ್ರು. ಹಾಗೆ ಈ ಜೀವವೃಕ್ಷ ಮತ್ತು ಒಳ್ಳೆಯದು ಕೆಟ್ಟದರ ವೃಕ್ಷ ಈ ಎರಡೂ ದೇವರಲ್ಲಿಟ್ಟು ಮನುಷ್ಯನನ್ನು ಅಲ್ಲಿಟ್ಟಿದ್ದಾರೆ. ಈಗ ಅದಕ್ಕೇನು ಬೇಲಿ ಕಟ್ಟಲಿಲ್ಲ, ಅದಕ್ಕೆ ಅಲ್ಲಿ ಹೋಗಲಿಕ್ಕೂ ಕಿತ್ತಿ ತಿನ್ನಲಿಕ್ಕೂ ಬೇಕಾದರೆ ಅವಕಾಶ ಉಂಟು. ಆದರೆ ಬೇಡ ಅಂತ ಬಿಡಲಿಕ್ಕೂ ಕೂಡ ತನ್ನ ಮನಸ್ಸಲ್ಲಿ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಅವನಿಗೆ ಅವಕಾಶ ಉಂಟು. ದೇವರ ಮಾತನ್ನು ಕೇಳ್ತಾನೋ ಸೈತಾನ ಮಾತನ್ನು ಕೇಳ್ತಾನೋ ಅವನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಮತ್ತು ಅವನು ಆ ಪರೀಕ್ಷೆಯಲ್ಲಿ ಪಾಸ್ ಆದ ಮೇಲೆ ಅವನಿಗೆ ಜವಾಬ್ದಾರಿಕೆಗಳನ್ನು ಕೊಡೋದಕ್ಕೋಸ್ಕರ ದೇವರ ವೃಕ್ಷವನ್ನು ಅಲ್ಲಿಟ್ಟಿದ್ದಾನೆ. ಇನ್ನು ಕೆಲವು ಸತ್ಯವಾದ ಪಂಡಿತರುಗಳು ಈ ಪ್ರಕಾರ ಹೇಳ್ತಾರೆ, ಸೈತಾನ ದೇವರು ಕೊಡುವುದಕ್ಕಿಂತ ಮುಂಚೆ ಅಥವಾ ದೇವರು ಯಾವುದೋ ಕಾಲದಲ್ಲಿ ಕೊಡ್ಬೋದಾಗಿತ್ತು, ಅದಕ್ಕೆ ನಮಗೆ ದೇವರ ವಾಕ್ಯದಲ್ಲಿ ಎಲ್ಲಿ ಪುರಾವೆ ಇಲ್ಲ, ಕೊಡ್ಬೋದಾಗಿತ್ತು. ಆದರೆ ದೇವರು ಕೊಡುವುದಕ್ಕಿಂತ ಮುಂಚೆ ಸೈತಾನ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಇವರನ್ನು ಪಾಪ ಮಾಡಿಸಿ ಅಥವಾ ದೇವರ ಮಾತನ್ನು ಸುಳ್ಳು ಎಂಬುದಾಗಿ ನಂಬಿಸಿ ಅವ್ರನ್ನ ಈ ಹಣ್ಣನ್ನು ತಿನ್ನಿಸ್ತಾ ಇದ್ದಾನೆ. ಈಗ ನೋಡಿ, ಯಾಕಂತ ಹೇಳಿದರೆ ದೇವರು ಹೇಳ್ತಾ ಇದ್ದಾರೆ ಮುಂದೆ ಆ 3ನೇ 22ನೇ ವಾಕ್ಯದಲ್ಲಿ ನಾವು ಆದಿಕಾಂಡದಲ್ಲಿ ನೋಡ್ತೇವೆ, ಇವರು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಈಗ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇವನು ಕೈ ಚಾಚಿ ಜೀವವೃಕ್ಷದ ಹಣ್ಣನ್ನು ತಿಂದು ಶಾಶ್ವತವಾಗಿ ಬದುಕೋನಾಗಬಾರ್ದು. ನೋಡಿ, ಅದು ಕೂಡ ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕೆ ಶಾಶ್ವತವಾಗಿ ಬದುಕಬಾರ್ದು? ದೇವರು ಹೇಳಿದ್ದಾರೆ, ಹಣ್ಣನ್ನು ತಿಂದ ದಿನವೇ ನೀನು ಸಾಯ್ವಿ. ಅಂದರೆ ಏನು ಸತ್ತ? ಅಲ್ಲಿ ವಾಕ್ಯ ಹೇಳ್ತದೆ, ಅವನ ಕಣ್ಣುಗಳು ತೆರೆಯಲ್ಪಟ್ಟಿತ್ತು, ತಾವು ಬೆತ್ತಲೆ ಎಂದು ಕಂಡುಕೊಂಡರು. ಕೆಲವರು ಅದಕ್ಕೆ ಕೂಡ ಪ್ರಶ್ನೆ ಹಾಕ್ತಾರೆ. ನಾನು ಎರಡಕ್ಕೆ ಉತ್ತರ ಹೇಳ್ತೇನೆ, ಎರಡಕ್ಕೂ ಕೂಡ ಉತ್ತರ ಹೇಳ್ತೇನೆ. ಅವನು ಸಾಯ್ತಾನೆ, ಹಣ್ಣನ್ನು ತಿಂದ ದಿನವೇ ಸಾಯ್ತಾನೆ ಅಂತ ದೇವರು ಹೇಳಿದರೆ ಅವನ ಕಣ್ಣು ತೆರೀತು ಅಂತ ಉಂಟು. ನೋಡಿ, ಆ ವಾಕ್ಯಕ್ಕೆ ಮರಳಿ ಬರುವಾಗ 7ನೇ ವಾಕ್ಯ, 3ನೇದೇ 7ನೇ ವಾಕ್ಯ, ಕೂಡಲೇ ಅವರಿಬ್ಬರ ಕಣ್ಣು ತೆರೆದು ತಾವು ಬೆತ್ತಲೆಯಾಗಿದ್ದೇವೆ ಅಂತ ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ಹಾಗಾದರೆ ಅಷ್ಟೊತ್ತು ಕಣ್ಣು ಮುಚ್ಚಿತ್ತಾ ಎಂಬುದು ಪ್ರಶ್ನೆ. ನಿಶ್ಚಯವಾಗಿ ಕಣ್ಣು ಮುಚ್ಚಿರಲಿಲ್ಲ. ಪಾಪದ ಪಾಲಿಗೆ ಕೆಟ್ಟದ್ದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಅವರ ಕಣ್ಣು ತೆರೆಯಲ್ಪಟ್ಟಿತ್ತು. ಅದುವರೆಗೆ ಅವರಿಗೆ ಕೆಟ್ಟದ್ದರ ಬಗ್ಗೆ ಗೊತ್ತಿರಲಿಲ್ಲ. ಒಳ್ಳೆಯದು ಕೆಟ್ಟದ್ದು ಎಂಬ ವ್ಯತ್ಯಾಸಗಳು ಅವರಿಗೆ ಗೊತ್ತಿರಲಿಲ್ಲ. ಅವ್ರು ಮಾಡುವಂಥದ್ದೆಲ್ಲ ಒಳ್ಳೆಯದೇ ಆಗಿತ್ತು. ಅವರು ಪರಿಶುದ್ಧರೇ ಆಗಿದ್ದರು. ಅವ್ರಿಗೆ ಇನ್ನೂ ಇದು ಒಳ್ಳೆಯದು ಅದು ಕೆಟ್ಟದ್ದು, ಇದು ಬೇಕು ಇದು ಬೇಡ ಹಾಗಿಲ್ಲ. ಅವ್ರು ಮಾಡುವಂಥದ್ದೆಲ್ಲ ಪರ್ಫೆಕ್ಟ್ ಆಗಿತ್ತು. ಅವ್ರು ಮಾಡುವಂಥದ್ದೆಲ್ಲ ಒಳ್ಳೆಯದೇ ಆಗಿತ್ತು. ಅವರ ಜೀವನ ಪರಿಶುದ್ಧವೇ ಆಗಿತ್ತು. ಈಗ ವ್ಯತ್ಯಾಸ ಬಂತು. ಈಗ ನೋಡಿ, ಅವರು ನೋಡಲಿಕ್ಕೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, 6ನೇ ವಾಕ್ಯ, ಆ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಅಂದರೆ ಅಲ್ಲಿ ವಾಕ್ಯ ಹೇಳ್ತಾಯಿದೆ, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿ ನೋಡುವುದಕ್ಕೆ ರಮ್ಯ. ಅವರಿಗೆ ಕಾಣ್ತಾ ಇತ್ತು ಹಣ್ಣು, ಕಣ್ಣು ಮುಚ್ಚಿರಲಿಲ್ಲ. ಅವರು ನೋಡಿದ್ದು ಆತ್ಮಿಕ ವೀಕ್ಷಣೆಯಲ್ಲಿ. ನೋಡಿ, ಅದರ ಬಗ್ಗೆ ದೇವರು ಕೂಡ ಹೇಳಿದ್ದಾರೆ. ಆ ತೋಟದಲ್ಲಿದ್ದಂಥ ಹಣ್ಣುಗಳೆಲ್ಲ ಏನಾಗಿದ್ದವು? ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇತ್ತು ಅಂತ ದೇವರು ಹೇಳಿದ್ದಾರೆ, ಅಥವಾ ದೇವರ ವಾಕ್ಯನೇ ಹೇಳ್ತದೆ. ಆಗಿರುವ ಈ ಹಣ್ಣು ಕೂಡ ನೋಟಕ್ಕೆ ರಮ್ಯವಾಗಿ ಇತ್ತು, ಆದರೆ ಊಟಕ್ಕೆ ಅನುಕೂಲವಾಗಿ ಅದು ಇರಲಿಲ್ಲ. ಊಟ ಮಾಡ್ಬೋದು, ಆದರೆ ದೇವರ ವಾಕ್ಯ ಉಂಟು ಊಟ ಮಾಡಬಾರ್ದು ತಿನ್ನಬಾರ್ದು ಅಂತ. ನೋಟಕ್ಕೆ ಚೆನ್ನಾಗಿಯೇ ಇತ್ತು, ಅವ್ರು ನೋಡಿದ್ರು ಅದನ್ನು, ಅವರ ಕಣ್ಣುಗಳು ಏನಾಗಿತ್ತು? ಓಪನ್ ಆಗಿತ್ತು. ಆದರೆ ಈಗ ಪಾಪದ ಕಣ್ಣು ಓಪನ್ ಆಯಿತು. ಇನ್ನು ಮುಂದೆ ಅವನು ಕಾಣುವಂಥದ್ದೆಲ್ಲ ಕೆಟ್ಟ ಸಂಶಯ ದೃಷ್ಟಿಯಲ್ಲಿ. ಕೆಲವರು ಹೇಳ್ತಾರೆ, ಅವನು ಯಾವ್ದು ನೋಡಿದರೂ ಅವನು ಸ್ವಲ್ಪ ಸಂಶಯ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ. ಈಗ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದರೂ ಕೂಡ ಇಡೀ ಜಗತ್ತು ಹೀಗೆ ನೋಡೋದು. ಯಾವ ಹುಡುಗನನ್ನು ನೋಡಲಿ, ಹುಡುಗಿಯನ್ನು ನೋಡಲಿ, ಒಬ್ಬ ಬಾಸ್ನನ್ನು ನೋಡಲಿ, ಒಂದು ಕಂಪನಿಯನ್ನು ನೋಡಲಿ, ಒಂದು ಮರನ ನೋಡಲಿ, ಒಂದು ಗಿಡನ ನೋಡಲಿ, ಇನ್ನು ಏನು ಬೇಕಾದರೆ ನೋಡಲಿ, ಅವನಿಗೆಲ್ಲ ಡೌಟೇ ಅವನಿಗೆ.
ಅವನಿಗೆ ಸಂಶಯ ಮತ್ತು ಪಾಪದ ದೃಷ್ಟಿ. ಅದಕ್ಕೆ ನೋಡಿ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಅಂತ ದೇವರ ಕೇಳ್ತದೆ. ಹೀಗೆ ಅವನ ಜೀವನವೇ ಪಾಪದ ಕಡೆಗೆ ವಾಲಿಕೊಂಡು ಬಿಡ್ತು ಅಂತ ನಾವು ನೋಡ್ತೇವೆ. ಈಗ ಅದು ಒಂದು ವಿಷಯ. ತಿಂದ ದಿನವೇ ಸಾಯುವೆ, ತಿಂದ ದಿನವೇ ಅವರು ಸತ್ತರು. ಅವನು ಸತ್ತ. ಹೇಗೆ ಸತ್ತ? ಆತ್ಮಿಕವಾಗಿ ಸತ್ತ. ಅಥವಾ ಅವನ ಶರೀರ ಇದ್ದರೂ ಕೂಡ ಅವನ ಆ ಒಂದು ಪರಿಶುದ್ಧ ಮನುಷ್ಯ, ದೇವರ ಚಿತ್ತದ ಪ್ರಕಾರ ಇದ್ದಂಥ, ದೇವರ ಸ್ವರೂಪದಲ್ಲಿ ಹೋಲಿಕೆ ಮೇರೆಗೆ ಉಂಟು ಮಾಡಲ್ಪಟ್ಟ ಮನುಷ್ಯ ಸತ್ತ. ಅದೇ ದಿನದಲ್ಲಿ, ಅದೇ ಸಮಯದಲ್ಲಿ ಅವನ ಈ ಕಣ್ಣು ತೆರೀತು. ನಾವು ಹೇಳ್ತೇವೆ ಕಣ್ಣು ಮುಚ್ಚಿದರು ಅಂತ ಹೇಳಿದರೆ ಅದರ ಅರ್ಥ ಸತ್ತರು ಅಂತ. ಇಲ್ಲಿ ಕಣ್ಣು ತೆರೆಯಲ್ಪಟ್ಟಿತ್ತು ಅಂತ ಹೇಳ್ತಾ ಇದೆ. ಆಗ ಹಿಂದೆ ಕೂಡ ಕಣ್ಣು ತೆರೆದಿತ್ತು ಅಂತ ಹೇಳ್ತಾ ಇದೆ ವಾಕ್ಯ. ಹಾಗಾದರೆ ಆ ಕಣ್ಣು ಮುಚ್ಚಿತ್ತು, ಈ ಕಣ್ಣು ತೆರೆಯಿತು. ಅವನು ಹಿಂದೆ ನೋಟಕ್ಕೆ ರಮ್ಯವಾಗಿ ಅಂತ ಏನು ಕಣ್ಣಿನಿಂದ ನೋಡಿದ್ದ ಅದು ಪರಿಶುದ್ಧ ಕಣ್ಣಾಗಿತ್ತು. ಆದರೆ ಆ ಕಣ್ಣು ಮುಚ್ಚಲ್ಪಟ್ಟಿತ್ತು. ಆ ಮನುಷ್ಯ ಸತ್ತೋದ. ಈ ಪಾಪದ ಮನುಷ್ಯ ಬದುಕಿದ್ದ. ಇನ್ನು ಅವನ ಶರೀರ ಬದುಕಿದೆಯಲ್ಲ, ಅದು ಹೇಗೆ? ದೇವರ ಕೇಳ್ತದೆ. ದೇವರಿಗೆ 1000 ವರ್ಷ, ದೇವರ ದೃಷ್ಟಿಯಲ್ಲಿ ಒಂದು ದಿನ ಅಂತೇಳಿದರೆ, ಅಥವಾ ದೇವರ ದೃಷ್ಟಿಯ ಒಂದು ದಿನ ಅಂತೇಳಿದರೆ 1000 ವರ್ಷ ಇದ್ದಾಗೆ ಮನುಷ್ಯನಿಗೆ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದುಂಟು. ಆ ಲೆಕ್ಕದಲ್ಲೂ ಕೂಡ ಯಾವುದೇ ಮನುಷ್ಯ ಬೈಬಲಲ್ಲಿ 1000 ವರ್ಷ ದಾಟಿದವರು ಇಲ್ಲ. ಅತಿ ಹೆಚ್ಚು ವರ್ಷ ಬದುಕಿ ಸತ್ತಂಥ ವ್ಯಕ್ತಿ ಅಂತ ಹೇಳಿದರೆ ಮೆತುಶೆಲ, ಅವನು 969 ವರ್ಷ ಬದುಕಿದ. ಇನ್ನು ಆದಾಮ 930 ವರ್ಷ ಬದುಕಿದ. ಅವರು ಯಾರೂ ಕೂಡ 1000 ವರ್ಷ ದಾಟಲಿಲ್ಲ. ಇನ್ನು ಈ ಲೋಕದ ಜೀವಿತಕ್ಕೆ ಕೊನೆಗೊಳಿಸಿ ದೇವರು ಮರಣದ ರೀತಿಯಲ್ಲೇ ಅಂತ ನಾವು ಭಾವಿಸ್ಬೋದು. ಆ ರೀತಿ ಇಬ್ಬರನ್ನ ತೆಗೆದುಕೊಂಡು ಹೋದ್ರು, ಹನೋಕ ಮತ್ತು ಏಲಿಯರನ್ನ. ಅವರ ಈ ಜೀವನ ಯಾತ್ರೆ ಮುಗೀತು, ಅವ್ರನ್ನ ಜೀವಂತ ತೊಗೊಂಡು, ಅದು ಬೇರೆ ವಿಷಯ. ಆದರೆ ಈ ಲೋಕದಲ್ಲಿ ಬದುಕಿ ಯಾರೂ ಕೂಡ 1000 ವರ್ಷ ದಾಟಲಿಲ್ಲ. ಆ ಲೆಕ್ಕದಲ್ಲೂ ಅವರು ಅದೇ ದಿನದಲ್ಲಿ ಸತ್ರು. ಸೇಮ್ ಡೇ ಸತ್ರು. ಒಂದು ತಕ್ಷಣವೇ ಅದೇ ಗಳಿಗೆಯಲ್ಲಿ ಆತ್ಮ ಮನುಷ್ಯ ಸತ್ತ. ಎರಡನೇದು, ಅದೇ ದಿನದಲ್ಲಿ ಶರೀರ ಕೂಡ ಸಾಯಿತು. ಇನ್ನು ಯಾಕೆ ಇವನು ಶಾಶ್ವತವಾಗಿ ಬದುಕಬಾರದು ಅಂತ ಹೇಳಿದರು? ಪಾಪಿಯಾದ ಮನುಷ್ಯ ನೋಡಿ, ಎಲ್ಲ ವಿಧವಾದ ಶಾಪಗಳಿಗೆ ಅವನು ದಾಸನಾಗಿ ಬಿಟ್ಟ. ಅಥವಾ ಎಲ್ಲ ವಿಧವಾದ ಶಾಪ ಅವನ ಮೇಲೆ ಬಂತು. ಮರಣ ಬಂತು, ರೋಗ ಬಂತು, ಕಾಯಿಲೆ ಬಂತು, ಕಷ್ಟ ಬಂತು, ಕಣ್ಣೀರು ಬಂತು, ಎಲ್ಲ ಸಮಸ್ಯೆಗಳು ಬಂತು. ರೋಗ ಕೂಡ ಹಾಗೆ ಬಂತು. ಈಗ ನೆನೆಸಿಕೊಳ್ಳಿ, ಅವನು ಸಾಯುವುದಿಲ್ಲ. ಜೀವವೃಕ್ಷದ ಹಣ್ಣನ್ನು ತಿಂದುಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಅವನು ಸಾಯುವುದಿಲ್ಲ. ಆದರೆ ಪಾಪಿಯೇ ಇನ್ನೂ ಅವನು. ಪರಿಹಾರ ಇಲ್ಲ, ಪಾಪಕ್ಕೆ ಪರಿಹಾರ ಇಲ್ಲ. ಅವನ ಮೇಲೆ ಶಿಕ್ಷೆ ಬಂದುಬಿಟ್ಟಿದೆ. ಈಗ ಕ್ಯಾನ್ಸರ್ ಬಂದಿದೆ ಅಂತ ನೆನೆಸಿ. ಈಗ ಒಂದು 70-80 ವರ್ಷ ಏನಾದರೂ ಇದ್ದಾಗ ಒಂದು ಕ್ಯಾನ್ಸರ್ ಕಾಯಿಲೆ ಏನಾದರೂ ಬಂದರೆ ಕೆಲವೊಮ್ಮೆ ಈ ರೀತಿ ನೆನೆಸ್ತಾರೆ, ಪಾಪ ತುಂಬ ಇಷ್ಟು ದಿನ ಬದುಕಿದ್ರು, ತುಂಬ ಕಷ್ಟಪಟ್ಟಿದ್ದಾರೆ, ದೇವರೇ. ಕೆಲವರು ಹೀಗೆ ಕೂಡ ಬೇಡ್ಕೊಳ್ಳೋರೆ, ದೇವರೇ ಪಾಪ ಇವರಿಗೆ ಈ ಲೋಕದಿಂದ ಇವರ ಜೀವನ ತೆಗೆದು ಅವರ ಕಷ್ಟದಿಂದ ಬಿಡಿಸುವಂತ. ಕೆಲವರು ಹೀಗೆ ಒಂದು ಸಾಂತ್ವನ, ಆಯಿತು ಇಷ್ಟೆಲ್ಲ ವರ್ಷ ಕಷ್ಟಪಟ್ಟಿದ್ದೇನೆ, ನಾನಿನ್ನು ಈ ಲೋಕದ ಜೀವನ ಮುಗಿಸಿ ರಕ್ಷಣೆ ಹೊಂದಿದಂಥ ಭಕ್ತರೆಲ್ಲ ಮುಗಿಸಿ ಒಂದು ವಿಶ್ರಾಂತಿ ಪಡೆದುಕೊಳ್ತೇನೆ. ಅವನು ಕ್ಯಾನ್ಸರ್ ಬಂದಿದೆ, ಮೈ ಎಲ್ಲ ನೋವು, ಇವನು ಸಾಯುವುದೇ ಇಲ್ಲ. 10 ವರ್ಷ ಆದರೂ ಸಾಯಲ್ಲ, 50 ವರ್ಷ ಆದರೂ ಸಾಯಲ್ಲ, 100 ವರ್ಷ ಆದರೂ ಸಾಯಲ್ಲ, 1000 ವರ್ಷ ಆದರೂ ಸಾಯಲ್ಲ, 1,00,000 ವರ್ಷ ಆದರೂ ಸಾಯಲ್ಲ. ಹಾಗೇ ಇದ್ದಾನೆ ಭೂಮಿಯಲ್ಲಿ. ಅದೆಂಥ ಶಿಕ್ಷೆ ನೋಡಿ. ಅದು ಜೀವಂತ ನರಕ ಆಗಿಬಿಡ್ತದೆ. ಅವನ ಇಂದ ಉಳಿದವರಿಗೆ ಕೂಡ ಕಷ್ಟ ಆಗ್ತದೆ. 2, ಬಹಳ ದೊಡ್ಡ ಕ್ರಿಮಿನಲ್ಗಳು, ದೊಡ್ಡ ದೊಡ್ಡ ದುಷ್ಟರಾಜರುಗಳಿದ್ರು. ಜನರ ಒಂದು ಭರವಸೆ ಏನು ಇವನೊಂದು ಈ ಲೋಕದಿಂದ ಹೋಗ್ತಾನೆ, ಆಮೇಲಾದರೂ ನಮ್ಮ ದೇಶಕ್ಕೆ ಒಂದು ನೆಮ್ಮದಿ ಆಗ್ತದಂತೆ. ಇವನು ಸಾಯುವುದೇ ಇಲ್ಲ. 50 ವರ್ಷ ಆದರೂ ಅವನೇ ಆಳ್ತಾ ಇದ್ದಾನೆ. ದುಷ್ಟ ಮಹಾದುಷ್ಟ. ಇನ್ನು 100 ವರ್ಷ ಆದರೂ ಅವನೇ, 1000 ವರ್ಷ ಆದರೂ ಅವನು ಆಳ್ತಾನೇ ಇದ್ದಾನೆ. ಹಾಗಾದರೆ ಲೋಕ ಏನಾಗಿರ್ತದೆ? ನರಕವೇ ಆಗಿಬಿಟ್ಟಿರ್ತಿತ್ತು. ಅದಕ್ಕೆ ಪಾಪ ಮಾಡಿದ ಲೋಕಕ್ಕೆ ಮರಣ ಕೂಡ, ದೇವರ ಶಾಪವೂ ಕೂಡ ಒಂದು ರೀತಿ ಆಶೀರ್ವಾದವೇ ಆಯಿತು. ಯಾಕಂತೇಳಿದರೆ ಭಕ್ತರಿಗೆ ದೇವರೇನು ಮಾಡ್ತಾನೆ, ಇಲ್ಲಿ ಎಲ್ಲರಿಗೆ ಸಮಾನವಾದ ರೀತಿ ಮರಣ, ಭಕ್ತನು ಅಭಕ್ತನು ಎಲ್ಲರಿಗೂ ಒಂದೇ ರೀತಿ ಮರಣ. ನಂತರ ಒಂದು ದಿನ ಪುನರುತ್ಥಾನದಲ್ಲಿ ಭಕ್ತನಿಗೆ ನಿತ್ಯ ಜೀವ, ಮತ್ತೆ ಆ ನಷ್ಟವಾದಂಥ ಎಲ್ಲ ಸೌಭಾಗ್ಯಗಳನ್ನು ಮರಳಿ ಕೊಟ್ಟು, ಅದಕ್ಕಿಂತ ಜಾಸ್ತಿ ಕೊಟ್ಟು, ಪಾಪದಲ್ಲಿ ಜೀವಿಸಿದ್ದಂಥವರಿಗೆ ಶಿಕ್ಷೆ ಕೊಡ್ತಾನೆ. ಆಗೇನಾಯಿತು? ಭಕ್ತರಿಗೆ ಬಿಡುಗಡೆ ಆಗ್ತದೆ. ಹೀಗೆ ಜೀವವೃಕ್ಷ ಮತ್ತು ಒಳ್ಳೆಯದು ಕೆಟ್ಟದರ ವೃಕ್ಷದ ಒಂದು ವಿಷಯ ನಾವು ನೋಡುವಾಗ ದೇವರ ಬಹಳ ದೊಡ್ಡ ಮರ್ಮಗಳನ್ನು ಅದರಲ್ಲಿ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಒಂದು ಪರೀಕ್ಷೆ, ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ, ಮುಂದಿನ ಕಾಲಕ್ಕೆ ನನ್ನ ನಂಬಿಗಸ್ತ ಮಗನಾಗಿ ಇವನು ಇರ್ತಾನೆ ಇಲ್ಲವೋ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಅದು ದೇವರ ವಾಕ್ಯದ ಒಂದು ಪ್ರಕಟಣೆ. ನನ್ನ ವಾಕ್ಯ ಆಶೀರ್ವಾದ ಉಂಟು, ಆಶೀರ್ವಾದವೇ ಮೊದಲು ಕೊಟ್ಟಿದ್ದು. ಆದರೆ ಆಶೀರ್ವಾದದ ಜೊತೆಯಲ್ಲಿ ನಮಗೆ ಕರ್ತವ್ಯಗಳೂ ಇದ್ದಾವೆ, ಕಟ್ಟಳೆಗಳೂ ಇದ್ದಾವೆ, ಮೀರಕೂಡದಂಥ ಕಟ್ಟಳೆಗಳೂ ಇದ್ದಾವೆ. ಕೇವಲ ಆಶೀರ್ವಾದ ಅಂತ ಹೋದರೆ ಆ ಕಾಲದಲ್ಲಿ ತಪ್ಪಿದ ಹಾಗೆ ಈ ಕಾಲದಲ್ಲಿ ಕೂಡ ನಾವು ತಪ್ಪಿ ಹೋಗಲಿಕ್ಕೆ ಎಲ್ಲ ಸಾಧ್ಯತೆಗಳಿದ್ದಾವೆ. ಪ್ರೀತಿಯ ದೇವಜನರೇ,
ಈ ಜೀವವೃಕ್ಷದ ಕುರಿತಾಗಿ ಇನ್ನೂ ಅನೇಕ ವಿಷಯಗಳು ನಮಗೆ ಕಲೀಲಿಕ್ಕೆ ಸಾಧ್ಯವಾಯಿತು. ಯಾಕಂದರೆ ದೇವರಿಟ್ಟಂಥ ಉದ್ದೇಶನೇ ದೇವರನ್ನು ಪರೀಕ್ಷೆ ಮಾಡಲಿಕ್ಕೆ ಇಟ್ಟ. ಇವತ್ತು ಕಾಲಘಟ್ಟದಲ್ಲಿ ನಮ್ಮನ್ನು ದೇವರು ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯನ್ನು ನಾವು ಜಯಿಸೋಣ. ಜಯಿಸಿದವನಿಗೆ ಆ ಜೀವವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ದೇವರು ನಮ್ಗೆ ಕೊಡುವವನಾಗಿದ್ದಾನೆ. ಒಂದು ವೇಳೆ ಇವತ್ತು ಸೋತು ಕಷ್ಟಗಳಲ್ಲಿ ನಾವು ಸೋತು ಹೋದ ಅವಸ್ಥೆಯಲ್ಲಿದ್ದಾರೆ, ಕರ್ತನ ನಾವು ನಿರೀಕ್ಷಿಸುವ. ಆತ ನಮಗೆ ಜಯಕ್ಕೆ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಹೇಳ್ತೇವೆ. ಪ್ರೀತಿಯ ವೀಕ್ಷಕರು, ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ಇಷ್ಟ ತನಕ ನಮಗೆ ಭಾಳ ವಿಸ್ತಾರವಾಗಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಪ್ರೀತಿಯ ವೀಕ್ಷಕರು, ಇನ್ನೊಂದು ಕಾರ್ಯಕ್ರಮದಲ್ಲಿ ಬರೋವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.